ಈಗ ದಿಲೀಪ್ ರಾಜ್ ಅವರು ಈಗ ಮೊನ್ನೆ ತಾನೇ ತೀರಿ ಹೋದರು. ಇದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಶಾಕ್ ಎದುರಾಗಿರೋಂಥದ್ದು ಸಿನಿಮಾ ರಂಗಕ್ಕೆ. ಅವರು ಇದೊಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಇನ್ನೂ ಯುವ ನಟಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನಲ್ಲೂ ಕೂಡ ಸೀಸನ್ 5ರಲ್ಲಿ ಕೂಡ ಕಾಣಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಈ ನಟಿ ಬಿಗ್ ಬಾಸ್ನ ಸುಮಾರು 80 ದಿನಗಳ ಕಾಲ ಇದ್ದಂಥ ಈ ಕಲಾವಿದ ಇದೀಗ ನಿಧನರಾಗಿರುವಂಥದ್ದು. ಇತ್ತೀಚೆಗೆ ಮಾಲಾಶ್ರೀ ಅವರ ಸಿನಿಮಾದಲ್ಲೂ ಕೂಡ ನಾಯಕಿಯ ಸ್ಥಾನವನ್ನು ಇವರು ಮಾಡಿದರು. ಇತ್ತೀಚೆಗೆ ಮಾಡಿಕೊಂಡಿದ್ದಂಥ ಸಾಲಗಳಿಂದಾಗಿ ಮತ್ತು ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದರು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಹಾಗಾದ್ರೆ ಯಾರಪ್ಪ ಅಂತಂದ್ರೆ ಬೇರೆ ಯಾರಲ್ಲ, ಜಯಶ್ರೀ ಅವರು ಇದೀಗ ನಿಧನ ಹೊಂದಿರುವಂಥ ಖ್ಯಾತ ಕಲಾವಿದೆ ಮತ್ತು ಖ್ಯಾತ ನಟಿ ಅಂತಲೂ ಕೂಡ ಹೇಳಲಾಗ್ತಿರೋಂಥದ್ದು. ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇನ್ನು ಜಯಶ್ರೀ ಬಿಗ್ ಬಾಸ್ ಸೀಸನ್ 6ರಲ್ಲಿ ಕಾಣಿಸ್ಕೊಂಡಿದ್ರು. ಆ ಸಂದರ್ಭ ಸುನಾಮಿ ಕಿಟ್ಟಿ ಜೊತೆ ಸಾಕಷ್ಟು ಕ್ಲೋಸ್ ಆಗಿ ಕೂಡ ಇದ್ದರು ಅಂತ ಹೇಳ್ಬೋದು. ಸುಮಾರು 70-80 ದಿನಗಳ ಕಾಲ ಇದ್ದರು. ಸುದೀಪ್ ಅವರ ಫೇವ್ರೇಟ್ ಕಲಾವಿದೆ ನಟಿ ಕೂಡ ಆಗಿದ್ದು. ತುಂಬಾ ಆ್ಯಕ್ಟಿವ್ ಆಗಿ ಕೂಡ ಆಟಗಳನ್ನು ಕೂಡ ಅಲ್ಲಿ ಆಡ್ತಿದ್ರು. ಹೊರಗೆ ಬಂದ ನಂತರ ಒಂದು 4-5 ಸಿನಿಮಾಗಳನ್ನು ಕೂಡ ಮಾಡಿದ್ರು. ತದನಂತರ ಅವಕಾಶಗಳು ಕೂಡ ಸಿಗಲಿಲ್ಲ. ಇದಾದ ಬಳಿಕ ಸಾಕಷ್ಟು ಮಾನಸಿಕವಾಗಿ ನೊಂದಿದ್ದರು ಮತ್ತು ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದರು. ಸದ್ಯ ಕೊನೆಯದಾಗಿ ಕೂಡ ಅವರ ಮಾವನಿಗೆ ಸಾಲ ದಯವಿಟ್ಟು ಸಾಧ್ಯವಾದರೆ ತೀರಿಸಿ ಅಂತಲೂ ಕೂಡ ಕೇಳ್ಕೊಂಡು